ಹಾಯ್ ಎಲ್ರಿಗೂ ನಮಸ್ಕಾರ. ಅನುವಾಸ ಕನ್ನಡ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾನಿವತ್ತು ಬೆಳಗ್ಗೆಯಿಂದಲೇ ನನ್ನ ಈ ವಿಡಿಯೋನ ಶುರು ಮಾಡಿದ್ದೀನಿ. ನೋಡಬಹುದು, ಹಳ್ಳಿ ಅಂದರೆ ಹೀಗೆ ಇರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ನಾವು ತಪ್ಪೆಯನ್ನೇ ನೋಡಬೇಕಿರುತ್ತೆ. ನಮ್ಮನೆ ಹಸುಗಳಿರೋದ್ರಿಂದಾಗಿ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಬರೋದೇ ಕೊಟ್ಟಿಗೆಗೆ. ಇನ್ನು ತಪ್ಪೆ ಎಲ್ಲ ತುಂಬಿಲ್ಲ, ಹಾಲು ಕರಿಬೇಕು ಮತ್ತು ಮೈ ತೊಳಿಬೇಕು. ನಾವಿವತ್ತು ಹೇಳೋದು ಸ್ವಲ್ಪ ಲೇಟೇ ಆಗಿಬಿಟ್ಟಿತ್ತು. ಆಲ್ರೆಡಿ ತುಂಬ ಬೆಳಕಾಗಿತ್ತು. ಕೋಳಿಗಳೆಲ್ಲ ಕೂಗಿ ಕೂಗಿ ನಮ್ಮನ್ನು ಎಬ್ಬರಿಸ್ತಾ ಇದ್ವು. ಈಗ ಪಟ ಪಟ ಅಂತ ನಾವು ಕೆಲಸನ ಶುರು ಮಾಡ್ತಾಯಿದ್ದೀವಿ. ನಾನಿವಾಗ ತಿಂಡಿ ಕಲಸೋಣ ಅಂತ ತಿಂಡಿ ಕಲಿಸ್ತಾ ಇದ್ದೀನಿ. ಅಷ್ಟರಲ್ಲಿ ವಾಸು ತಪ್ಪೆ ಎಲ್ಲ ತುಂಬಿದ್ರು. ಇವಾಗ ಹಾಲು ಕರಿತಾ ಇದ್ದಾರೆ, ನೋಡಬಹುದು ನೀವು. ನಾವು ಮಿಷಿನಲ್ಲಿ ಹಾಲು ಕರಿತೀವಿ. ತುಂಬ ಹಸುಗಳಿರೋದ್ರಿಂದಾಗಿ ಕೈಯಲ್ಲಿ ಕರಿಯೋಕ್ಕಾಗಲ್ಲ. ನಮ್ಮನೆಗೆ ಇವತ್ತು ಒಂದಿಷ್ಟು ಜನ ಗೆಸ್ಟ್ಗಳು ಬಂದಿದ್ದರು. ಹಾಗಾಗಿ ನಮ್ಮನೆ ಇವತ್ತು ನಾನು ಈ ಥರ ಅಡುಗೆನ ಮಾಡಿದ್ದೆ. ಮುದ್ದೆ, ಕಬಾಬು ಮತ್ತು ಚಾಪ್ಸು, ನಾಟಿ ಕೋಳಿ ಸಾಂಬಾರು, ಸೌತೆಕಾಯಿ ಈರುಳ್ಳಿ ಈ ಥರ ಇತ್ತು ನಮ್ಮ ಇವತ್ತಿನ ಮೆನು. ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ನಾವು ಕೂತ್ಕೊಂಡು ಮಾತಾಡಿಕೊಂಡು ಊಟ ಮಾಡಿದ್ವಿ. ಊಟ ಎಲ್ಲ ಮುಗಿಸಿದ್ಮೇಲೆ ಮಕ್ಕಳೆಲ್ಲ ಬಂದಿದ್ದರಿಂದಾಗಿ ವಿಕ್ರಾಂತು ಅವ್ರ ಜೊತೆ ಎಲ್ಲ ಆಟ ಆಡ್ತಾಯಿದ್ದ. ನೋಡಬಹುದು ಹೆಂಗಿದ್ದಾರೆ ಎಲ್ಲರೂ ಕ್ಯೂಟಾಗಿ. ಇಲ್ಲೆಲ್ಲ ವಾಸು ಫ್ರೆಂಡ್ಸ್ಗಳು ಕೂತ್ಕೊಂಡು ಮಾತಾಡ್ತಾಯಿದ್ರು. ಇವಾಗ ಬೇಸಿಗೆ ಆಗಿರೋದ್ರಿಂದ ನಮ್ಮನೆ ಸೀಟ್ ಹಾಕಿರೋದ್ರಿಂದಾಗಿ ತುಂಬಾ ಸೆಕೆ ಫೀಲ್ ಆಗುತ್ತೆ. ಹಾಗಾಗಿ ಮನೆ ಮುಂದೆ ಇರೋ ನೆಲ್ಲಿ ಗಿಡದ ಕೆಳಗಡೆ ಕೂತ್ಕೊಂಡು ಎಲ್ಲರೂ ಮಾತಾಡ್ತಾಯಿದ್ರು. ವಿಕ್ರಾಂತ್ ನೋಡ್ಬೋದು ಮುದ್ದು ಮಾಡ್ತಾ ಇದ್ದಾನೆ. ನೋಡೋಕ್ಕಂಗೆ ಅನ್ನಿಸ್ತಾ ಇದೆ. ಬಟ್ ಅವನು ಮಲ್ಕೋ ಅಂತ ಮುದ್ದು ಮಾಡ್ತಾ ಇದ್ದ ಪಾಪುನ. ಅವನು ಅಷ್ಟೇ ತುಂಬಾ ಎಂಜಾಯ್ ಮಾಡ್ತಾಯಿದ್ದ. ಅವನಿಗೆ ಮಕ್ಕಳು ಯಾರಾದರೂ ಸಿಕ್ಕಿದ್ರೆ ಸಾಕು ಅವನು ಆಟ ಆಡ್ತಾ ಇರ್ತಾನೆ. ಸಿರಿನಂತೂ ತಪ್ಕೊಳ್ಳೋದು, ಮುತ್ಕೊಡೋದು ಹಿಂಗೆ ಮಾಡ್ತಾಯಿದ್ದ. ಅವ್ನಿಗೆ ಹೆಂಗೆ ಆಟ ಆಡಿಸ್ಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ಹಾಗಾಗಿ ಹಂಗೆ ರಫಾಗಿ ಇದು ಮಾಡ್ತಾಯಿದ್ದ. ಇವಾಗ ನೋಡಬಹುದು ಇವರೆಲ್ಲ ಫುಲ್ ಆಟ ಆಡೋ ಮೂಡ್ನಲ್ಲಿದ್ದಾರೆ. ಮಕ್ಕಳು ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಾಯಿದ್ದಾಳೆ. ಇವಳು ಅನ್ಸಿಕಾ ಕ್ಯೂಟಾಗಿದ್ದಾಳೆ. ಇವಳು ನೋಡಬಹುದು ಎಷ್ಟು ಸುಂದರವಾಗಿ ಕಾಣ್ತಾ ಇದ್ದಾಳೆ. ಆಟ ಸಾಮಾನೆಲ್ಲ ಹೆಂಗೆ ಬೇಕು ಹಂಗೆ ಬಿಸಾಕಿದ್ದಾರೆ. ನಮ್ಮನೆ ಕೋಳಿ ಸಾಕಿರೋದ್ರಿಂದ ಕೋಳಿ ಮರಿಗಳನ್ನ ಇಟ್ಕೊಳ್ಳೋದು ಬಿಡೋದು, ಕೋಳಿಗಳಿಗಂತೂ ತುಂಬಾ ಪರಮ ಹಿಂಸೆನೇ ಕೊಟ್ಟಿದ್ರು ಇವರು ಅಂತ ಹೇಳ್ಬಹುದು. ಅಲ್ಲೇ ನಿಂತಿದ್ರು ಅವರು ಕೋಳಿ ಮರಿಗಳನ್ನ ನೋಡಿಕೊಂಡು. ಇವಳು ಸಿರಿ, ಆವಾಗಲೇ ವಿಕ್ರಾಂತ್ ಆಟ ಆಡ್ತಾ ಇದ್ನಲ್ಲ ಅವಳು. ಇದು ನೆಕ್ಸ್ಟ್ ಡೇ. ನಾನು ಆವತ್ತಿನ ದಿನದ ಮತ್ತೆ ನಾನು ವೀಡಿಯೋನ ಕಂಟಿನ್ಯೂ ಮಾಡಲಿಲ್ಲ. ಅವರೆಲ್ಲ ಹೊರಟೋದ್ರು. ಇದು ಬೆಳಿಗ್ಗೆ ನಾನು ನುಗ್ಗೆ ಸೊಪ್ಪಿನ ಪಲ್ಯ ಮಾಡೋಣ ಅಂತ ಹೇಳಿಬಿಟ್ಟು ಕೂತ್ಕೊಂಡು ನುಗ್ಗೆ ಸೊಪ್ಪು ಬಿಡಿಸ್ತಾ ಇದ್ದೆ. ಆವಾಗ ನಮ್ಮ ಬಿಲ್ಲು ಲಾಲಿಪಾಪ್ ತಿಂದು ಬಿಸಾಕಿದ್ದ ನಮ್ಮ ವಿಕ್ರಾಂತ್ ಆ ಕಡ್ಡಿನ. ಅದನ್ನ ಇಟ್ಕೊಂಡು ಆಟ ಆಡ್ತಾ ಇದ್ದಾನೆ. ನೋಡಬಹುದು ಎಷ್ಟು ಮುದ್ದಾಗಿ ಆಟ ಆಡ್ತಾ ಇದ್ದ. ಏನಾದರೂ ಸಿಕ್ಕಲಿ ಅದರಲ್ಲೆಲ್ಲ ಆಟ ಆಡ್ತಾ ಇರ್ತಾನೆ ನಮ್ಮ ಬಿಲ್ಲು. ಎಲ್ಲ ಬಿಲ್ಲುಗಳು ಆಟ ಆಡ್ತಾರೆ ಮೋಸ್ಟ್ಲಿ. ತುಂಬ ಕ್ಯೂಟಾಗಿ ಆಟ ಆಡ್ತಾ ಇದ್ದ. ಹಾಗಾಗಿ ನಾನು ಒಂದು ವಿಡಿಯೋ ಮಾಡದೇ ಇರಲಿ ಅಂತ ಹೇಳಿ. ಬಿಲ್ಲು ಬಾ. ನೋಡಬಹುದು ನಾನು ಇವಾಗ ನುಗ್ಗೆ ಸೊಪ್ಪು ಮತ್ತು ಮೊಟ್ಟೆ ಹಾಕಿ ಪಲ್ಯ ಮಾಡಿದ್ದೆ. ಹಾಗಾಗಿ ಅದಕ್ಕೋಸ್ಕರನೇ ಸೊಪ್ಪನ್ನ ಬಿಡಿಸ್ಕೊಳ್ತಾ ಇದ್ದೆ. ತುಂಬ ಚೆನ್ನಾಗಾಗಿತ್ತು ಮೊಟ್ಟೆ ಪಲ್ಯ. ನೆಕ್ಸ್ಟ್ ಯಾವಾಗಾದರೂ ನಾನು ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅಣ್ಣನ ಹೆಸರೇನು ಅಣ್ಣದು? ಈ ಕಡೆ ಅಯ್ಯೋ ಈ ಕಡೆ ಬಾ ಬೆಳಕಿಗೆ ಬರಬೇಕು. ಅಣ್ಣಂದು ಹೆಸರೇನು ಅನ್ನದು? ಜಾಕ್ ಫ್ರೂಟ್, ಹಲಸಿನ ಹಣ್ಣು. ಇದಾದಮೇಲೆ ನಾನು ಇವಾಗ ವಿಕ್ರಾಂತ್ ಅವ್ರ ಚಿಕ್ಕಮ್ಮನ ಮನೆಗೆ ಹೋಗಿದ್ದ. ಅಲ್ಲಿ ಅವನು ಆಡಿದ್ದ ತುಂಟಾಟದ್ದೆಲ್ಲ ವೀಡಿಯೋ ಮಾಡಿ ಕಳಿಸಿದ್ದಾಳೆ ಅವಳು. ಇವಾಗ ಅದನ್ನು ಹಾಕ್ತಾಯಿದ್ದೀನಿ. ನೀವು ಕೂಡ ಎಂಜಾಯ್ ಮಾಡಿ. ಇವತ್ತಿನ ನನ್ನ ವಿಡಿಯೋ ಯಾರಿಗಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದ. ನಿಂದೆಲ್ಲ ಆಗ್ತದೆ ಅಲ್ಲಿ 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 ನೋಡಲ್ಲಿ ಎತ್ಕೋ ಬಾ ಇಲ್ಲಿ ವಿಕ್ರಾಂತ್ ಬಂದ ಬಂದ ಗುಡ್ ಮಾರ್ನಿಂಗ್ ಅಂತ ಹೇಳು ವಿಕ್ರಾಂತ್. ಗುಡ್ ಮಾರ್ನಿಂಗ್ ಹೇಳು. ಲೆಗ್ ಎಲ್ಲ ಐತಪ್ಪ. ಆಯ್ತು ಲೆಗ್ ತೋರ್ಸು. ನೋಡ್ದೆ 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 ತೋರ್ಸ್ತೆ ಕಣಪ್ಪ. ತೋರಿಸ್ತೆ ಲೆಗ್ ತೋರ್ಸೀಗ. ಲೆಗ್ ಯಾವುದು? ಲೆಗ್ ಲೆಗ್ ತೋರ್ಸ್ಬೇಕು. ಐಸ್ ಯಾವುದು? ಇಲ್ಲಿ ತೋರ್ಸು. ಮೌತ್ ನೋಸು ಆ್ಯಂಡ್ ಆ್ಯಂಡ್ ಇದು ಲೆಗ್ ಸ್ಟಮಚ್ಚು ಸ್ಟಮಕ್ ಬಾಲ ಬಾಲೆಲ್ಲ